ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಸಂಡೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸಂಡೇ ಬ್ಯುಸಿ ಡೇ ಆಗಿತ್ತು. ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಬಾತ್ ಮಾಡೋದಂತ ಡಿಸೈಡ್ ಆಯಿತು. ತಿಂಡಿಗೆ ಏನು ಬೇಕೆಲ್ಲನೂ ರೆಡಿ ಮಾಡಿಕೊಟ್ಟು ನಾನು ದೇವ್ರ ಪಾತ್ರೆ ಬೆಳಗೋದಕ್ಕೆ ಮುಂಚೆ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ನಾನ ಮಾಡಿಕೊಂಡು ದೇವ್ರ ಪಾತ್ರೆ ಎಲ್ಲನೂ ಬೆಳಗಿಟ್ಟೆ. ಇದೆಲ್ಲ ಮಾಡೋಷ್ಟರೊಳಗೆ ನನ್ನ ಚೋಟ ಮಲ್ಕೊಂಡಿತ್ತು. ಇದೆಲ್ಲ ಆದಮೇಲೆ ಆಚೆ ಸ್ವಲ್ಪ ಕಸ ತುಂಬ ಇತ್ತು ಅಂತ ಅದಕ್ಕೆ ಒಂದಷ್ಟು ಬೆಂಕಿ ಹಾಕೋ ಕೆಲಸ ಮಾಡಿ ಅದು ಹತ್ಕೊಂಡ್ಮೇಲೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಒಳಗೆ ಬಂದೆ. ನಾನು, ನನ್ನ ಮಗ, ಅಮ್ಮ ಎಲ್ಲರೂ ಕೂತ್ಕೊಂಡು ತಿಂಡಿ ತಿನ್ನೋಕ್ಕೆ ಕೂತ್ಕೊಂಡ್ವಿ. ನನ್ನ ಮಗ ವೀಡಿಯೋಕ್ಕೆ ಪೋಸ್ ಕೊಡ್ತಾ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದ. ಇದಾದಮೇಲೆ ಸ್ವಲ್ಪ ಫ್ರಿಜ್ ಕ್ಲೀನ್ ಮಾಡೋದಿತ್ತು, ತುಂಬ ದಿನ ಆಗೋಗಿತ್ತು. ಸೊ ಕೆಲಸಕ್ಕೆ ಬೇಗ ಮುಗೀತಲ್ಲ ಅಂತ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡು ಎಲ್ಲನೂ ವಾಶ್ ಮಾಡಿ ಒರೆಸಿ ಕೊಟ್ಟೆ. ಅಮ್ಮ ಎಲ್ಲನೂ ಜೋಡಿಸ್ಕೊಂಡ್ರು. ಅಮ್ಮಂಗೊಂದು ಬರ್ತ್ಡೇ ಪಾರ್ಟಿ ಇತ್ತು, ಅಮ್ಮ ರೆಡಿ ಆಗ್ತಿದ್ರು. ನನ್ನ ಫೋರ್ಸ್ ಮಾಡಿದ್ರು, ನನಗೆ ಕೆಲಸ ಇದ್ದ ಕಾರಣ ನಾನು ಹೋಗಲಿಲ್ಲ. ಇದಾದಮೇಲೆ ಬಟ್ಟೆ ಒಗೆಯೋಣ ಅಂತ ಮೇಲೆ ಬಂದರೆ ಅವಳು ನಂಗೆ ಬಟ್ಟೆ ಒಗಿಸ್ಕೊಡ್ತಾಳ ನೋಡಿ. ನೀರು 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 ಇವಳು ನನಗೆ ಬಟ್ಟೆ ಒಗೆಯೋದಕ್ಕಿಂತ ಅವಳೇ ಒಗೆಯೋ ರೇಂಜ್ಗೆ ಬಟ್ಟೆ ಎಲ್ಲನೂ ತೇವ ಮಾಡಿಕೊಂಡು ನಿಂತಿದ್ಲು. ಅವಳನ್ನ ಕೆಳಗೆ ಕಳಿಸಿ ನಾನು ಬಟ್ಟೆ ಎಲ್ಲನೂ ಬೇಗ ವಾಶ್ ಮಾಡಿ ಜಾಲಿಸಿ ಒಣಗಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ಕೆಳಗೆ ಬಂದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಮತ್ತೆ ಆ ಮನೆ ಕಡೆಗೆ ಬಂದೆ. ಆ ಮನೆ ಅಂದರೆ ನಮ್ಮ ಅಪ್ಪನ ಮನೆ. ಇಲ್ಲಿ ಇವರಿಬ್ಬರು ಬಿದ್ದು ಒದಾಡ್ತಾಯಿದ್ರು. ನನಗೆ ಮನೇಲಿದ್ದಾಗ ಒಂಥರ ಫೀವರ್ ಫೀಲ್ ಆಗ್ತಿತ್ತು. ಇಲ್ಲಿಗೆ ಬಂದಮೇಲೆ ಅಂತೂ ಆ ಫೀಲ್ ಹೊರಟೋಯ್ತು. ಹುಡುಗರೆಲ್ಲ ಆಟ ಆಡ್ತಾಯಿದ್ರು, ಅವ್ರ ಜೊತೆಗೆ ನಾನು ಜಾಯ್ನ್ ಆದೆ. ಒಂದಷ್ಟು ಹೊತ್ತು ನಾನು ಮತ್ತೆ ನನ್ನ ಚೈಲ್ಡ್ಹುಡ್ಗೆ ಮತ್ತೆ ಕ್ಲಬ್ಸು, ಶರಪ್ ಕರೆಂಟು ಮತ್ತು ಕಲರ್ ಗೇಮ್ಸ್ಗಳನ್ನ ಈ ಹುಡುಗರ ಜೊತೆಗೆ ಸೇರಿಕೊಂಡು ನಾನು ಆಟ ಆಡಿದೆ. ಇವಾಗ ಕ್ಲಬ್ಸ್ ಆಟ ಆಡ್ತಾಯಿದ್ವಿ. ನಾವು ಸ್ಕೂಲಲ್ಲಿ PT ಪೀರಿಯಡ್ ಇದ್ದಾಗ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಈ ಆಟ ಆಡ್ತಿದ್ವಿ. ಅದೇ ರೀತಿ ಇವಾಗಲೂ ಇವ್ರ ಜೊತೆಗೆ ಸೇರಿ ಆಟ ಆಡಿದ್ದಂತೂ ನನಗಂತೂ ತುಂಬಾ ಖುಷಿ ಆಯಿತು. ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿದ್ದೆಲ್ಲ ಕ್ಷಣ ಮಾತ್ರದಲ್ಲಿ ಮಾಯ ಆಯಿತು. ಈ ಆಟ ಒಂದೆರಡು ಆಟ ಆಡಿ 1-2-3 ಆಟ ಆಡಿದ್ವಿ ಚೇಂಜ್ ಮಾಡಿ. ನನ್ನ ಮಗ ಇದ್ರಲ್ಲಿ ಆಟ ಕೊಂಟು ಲೆಕ್ಕಕ್ಕಿಲ್ಲ. ಏನಕ್ಕಂದರೆ ಅವನಿಗೆ ಈ ಆಟದ ಬಗ್ಗೆ ಎಲ್ಲ ಅಷ್ಟಾಗಿ ಗೊತ್ತಿಲ್ಲ. ಗೊತ್ತಾಗಲಿ ಅನ್ನೋ ರೀಸನ್ಗೂ ಈ ಆಟ ಆಡಿದ್ದು. ನಾವೆಷ್ಟೊಂದು ಪಾಪ ಬಿದ್ದೋದ, ಅವನಿಗೇನು ಆಗಿಲ್ಲ. ನೆಕ್ಸ್ಟ್ ಆಟ ಬಂದು ಕಲರ್ ವಿಚ್ ಕಲರ್. ಒಬ್ಬರು ಯಾವ ಕಲರ್ ಅಂತ ಹೇಳಿದ್ರೆ ನಾವೆಲ್ಲ ಹೋಗಿ ಈ ಆಟನೂ ಚೈಲ್ಡ್ಹುಡ್ಡಲ್ಲಿ ಆಡ್ತಿದ್ದೆ. ರೀಕ್ರಿಯೇಟ್ ಮಾಡೋಣ ಅಂತ ಆಡಿದ್ವಿ. ಈ ಆಟಗಳೇ ಒಂಥರ ಚೆಂದ ಅಲ್ವಾ. ಇವಾಗೆಲ್ಲ ಮಕ್ಕಳು ಮೊಬೈಲ್ ಅಂತ ಆಡ್ತಾರೆ. ಅದರಿಂದ ಚೇಂಜ್ ಸಿಗಲಿ ಅಂತ ಅವನು ಸೇರಿಸ್ಕೊಂಡು ಈ ಆಟ ಆಡಿದ್ವಿ. ಈ ಕುಶಾಲಂತೂ ಕಲರ್ ಇರೋ ಕಡೆ ಬಿಟ್ಟು ಆ ಕಡೆಗೆ ಓಡಿ ಹೋಗ್ತಿದ್ದ. ಈ ಆಟನೂ ಸಾಕು ಅಂತ ಹೇಳಿ ನಿಲ್ಲಿಸಿ ಮತ್ತೆ ಬೇರೆ ಆಟಕ್ಕೆ ಜಂಪ್ ಆದ್ವಿ. ನೆಕ್ಸ್ಟ್ ಆಟ ಬಂದು ಶರಪ್ ಕರೆಂಟ್. ನಮ್ಮನ್ನು ಆಟ ಆಡ್ಸ್ಕೊಂಡು ಬರ್ತಿರ್ಬೇಕಾದ್ರೆ ನಮಗೆ ಸುಸ್ತಾಯಿತು ಅಂದರೆ ಶರಪ್ ಹೇಳಿ ಇರೋದು, ಇನ್ನೊಬ್ರು ಬಂದು ನಮಗೆ ಕರೆಂಟ್ ಕೊಡ್ತಾರೆ. ಇದೆಲ್ಲ ಚೈಲ್ಡ್ಹುಡ್ ಡೇಸಲ್ಲಿ ಆಡ್ತಿದ್ದಂಥ ಆಟಗಳು. ಇದು ಒಂದಷ್ಟೊತ್ತು ಈ ಆಟನೂ ಆಡಿದ್ವಿ. ಇದಕ್ಕೆ ಜನ ಜಾಸ್ತಿ ಇದ್ರೆ ಆಡೋದಕ್ಕೆ ಚೆಂದ. ಈ ಚಿಕ್ಕ ಮಕ್ಕಳನ್ನ ನನ್ನ ಮಗನಿಗೆ ಸಲುವಾಗಿ ಈ ಆಟನ ಆಡಿದೆ. ನಮ್ಮ ಆಟ ಅಂತ ಕೇಳ್ತಿರ್ತಾನೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಈ ಆಟ ಆಡಿ ನೆಕ್ಸ್ಟ್ ಕಳ್ಳ ಪೊಲೀಸ್ ಆಡೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಕೆಲವ್ರಿಗೆ ಕಳ್ಳ ಪೊಲೀಸ್ ಇಷ್ಟ ಇಲ್ಲ, ಸೆಟ್ ಆಡೋಣ ಅಂತ ಹೇಳಿದರು. ಸೆಟ್ ಆಡೋಕೆ ನನ್ನ ಮಗನಿಗೆ ಬರಲ್ಲ, ಕಮ್ಮಿ ಜನದಲ್ಲಿ ಈ ಆಟ ಆಡೋದು ಚೆನ್ನಾಗಿರಲ್ಲ ಅಂತ ಹೇಳಿ ಈ ಆಟ ಸಾಕು ನಿಲ್ಲಿಸಿ ಮತ್ತೆ ನಾಳೆ ಯಾವುದಾದ್ರೂ ಆಟ ಆಡೋಣ ಅಂತ ಹೇಳಿ ಆಟನ ನಿಲ್ಲಿಸಿದ್ವಿ. ಇದಾಗಿತ್ತು ನಮ್ಮ ಫನ್ ಮೂಮೆಂಟ್ಸ್. ಆಟಗಳೆಲ್ಲ ಈ ರೀತಿ ಆಡಿ ಮುಗಿಸಿ ನೆಕ್ಸ್ಟ್ ಮುಂದೆ ಬಂದು ಕಣ್ಣ ಮುಚ್ಚಲ್ಲಿ ಆಡ್ಸೋಕ್ಕೆ ಶುರು ಮಾಡಿದೆ ಮಕ್ಕಳಿಗೆ. ಇವ್ರ್ಯಾರು? ಸಿರಿ ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಒರಳೆ ಹೋಯ್ತು. ನಮ್ಮ ಯಾಕಿ ನಿಮ್ಮ ಯಾಕಿ ಬಿಟ್ಟೆ ದೊಡ್ಡ ಹಿಡ್ಕೊ ಬಂದೆ ಚಿಕ್ಕ ಹಿಡ್ಕೊ ಬಂದ್ಯೋ.
ಹೋಗು ಕೊಡು ಸಾಕು. ಯಾರು ತಾತ ಅಲ್ವಾ? ತಾತ ಅಲ್ಲಿ ಸ್ಕೂಟ್ರು ಎಲ್ಲ ಮುಗಿಸಿ ಮನೆಗೆ ಬಂದೆ. ಆಟ ಆಡೋ ಸ್ವಲ್ಪ ಬ್ಯುಸಿ. ನನ್ನ ಮಗ ಕೆನ್ನೆ ಗಾಯ ಮಾಡ್ಕೊಂಡ್ಬಿಟ್ಟಿದ್ದೆ. ಸ್ವಲ್ಪ ಬೇಜಾರಾಯಿತು. ಅವನಿಗೆ ಚಾಕ್ಲೇಟ್ ಕೊಟ್ಟಿದ್ರೆ ಇವಳಿಗೂ ಅದೇ ಸೇಮ್ ಕೊಟ್ಟಿರೋದು. ಈಗಲೇ ಎಷ್ಟು ಜೋರಿದ್ದಾಳೆ. ಅವನ ಹತ್ರ ಕಿತ್ಕೊಳ್ಳೋಕೆ ಇಷ್ಟೆಲ್ಲ ಟ್ರೈ ಮಾಡ್ತಿರೋದು ಅದೇ ಬೇಕು ಅಂತ. ಈಗ ಏನೂ ಗೊತ್ತಾಗ್ದೇ ಇವಳು ಇಷ್ಟೊಂದು ಪೈಪೋಟಿ ಮಾಡ್ತಾವಳೆ. ಆಮೇಲೆ ಏನು ಕತೆನೋ ಅವ್ನ ಕೆನ್ನೆ ಮೇಲೆ ಗಾಯ ಆಗೋಗಿದೆ. ಇವತ್ತು ತುಂಬ ಬೇಜಾರಾಯಿತು ನನಗಂತೂ. ಇದು ನೋಡೋದೇ ಇಲ್ಲ, ಸುಮ್ಮನೆ ಓಡ್ತಿರ್ತಾನೆ. ಅವಳು ಚಾಕ್ಲೇಟ್ನ ಓಪನ್ ಮಾಡಿಕೊಟ್ಮೇಲೆ ಸಮಾಧಾನ ಆದಳು. ಇದಾದಮೇಲೆ ಚೋಟಾಣಿಗಳಿಬ್ಬರು ಅಮ್ಮನ ಜೊತೆ ಮಂಡ್ಯಕ್ಕೆ ಹೋದರು. ನಾನು ಸ್ವಲ್ಪ ಹೊತ್ತು ಹಾಗೆ ಮೊಬೈಲ್ ನೋಡ್ತಾ ಇದ್ದು. ಆಮೇಲೆ ನಾಳೆ ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ದು ನೆನಪಾಗಿ ಅಕ್ಕಿ ರುಬ್ಬಿ ಒಂದಷ್ಟು ಪಾತ್ರೆ ಇತ್ತು, ಪಾತ್ರೆ ತೊಳೆದೆ. ನಾಳೆ ಬ್ರೇಕ್ಫಾಸ್ಟ್ ಬಂದು ದೋಸೆ. ಆಲ್ಮೋಸ್ಟ್ ಮಂಡೇ ರೆಗ್ಯುಲರಾಗಿ ದೋಸೆನೇ ಬ್ರೇಕ್ಫಾಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ. ಇದು ಮುಗಿಸೋ ಅಷ್ಟರೊಳಗೆ ಚೋಟಾಣಿ ಮನೆಗೆ ಬಂತು. ಇದ್ರದ್ದು ಚೇಷ್ಟೆ ಶುರುವಾಯಿತು. ಇಲ್ಲಿ ಅವಳು ಡ್ರಾಯರ್ ಎಳಿತಾಳೆ ಅಂತ ಇವನು ಮುಚ್ತಿದ್ರೆ ಅವಳು ತೆಗಿತಿದ್ದಾಳೆ. ಬಾಯಲ್ಲೇ ಎದುರಿಸಕ್ಕೆ ನೋಡ್ತಾಳೆ ಇವಳು. ಚುಬ್ಬಿ ಬಾಕಂದ ಇಲ್ಲಿ. ಇವಳು ಕಣ್ಣು ಎಷ್ಟು ಶಾರ್ಪ್ ಇದೆ ಅಂತಂತಂದರೆ ಏನೋ ಎತ್ಕೊಳಕ್ಕೆ ಟ್ರೈ ಮಾಡ್ತಿದ್ಲು. ಕಿಟಕಿ ಮೇಲೆ ಅಂದರೆ ಕಿಟಕಿ ಆಚೆ ಕೈ ಹಾಕಿ ತಗೊಳ್ತಿದ್ದಾಳೆ. ನನಗೆ ಒಂದು ಶಾಕ್ ಆಗೋಯ್ತು. ಹುಡುಕಿ ಅದೇನೋ ಕೈಗೆ ಇಟ್ಕೊಂಡ್ಳು. ಚೋಟ ಓಡಾಡಿ ಓಡಾಡಿ ಸುಸ್ತಾಗಿ ಬೇಗನೆ ಮಲ್ಕೊಳ್ತು. ಈ ಬಂಗಾರಿ ಇನ್ನೇನು ಮಲ್ಕೊಳ್ತಾ ಇದೆ. ಇದಾಗಿತ್ತು ಸಂಡೇ ವ್ಲಾಗ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.